ನಮ್ಮೆಲ್ಲರಿಗೂ ಬಹಳ ಸೌಭಾಗ್ಯದ ದಿನ. ಗುರುಗಳಾದ ಶ್ರೀ ಪಂಡಿತ್ ಇಂದೂಧರ ನಿರೋಡಿಯವರು ಈ ದಿನದ ಕಾರ್ಯಕ್ರಮವನ್ನು ನಡೆಸೋಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರಿಗೂ ಪರವಾಗಿ ಸುಸ್ವಾಗತವನ್ನು ಕೊಡುತ್ತಾರೆ. ಪಂಡಿತ್ ಇಂದೂಧರ ನಿರೋಡಿಯವರ ಸಾಧನೆ ಬಹುದೊಡ್ಡ. ಆಗ್ರಾ ಘರಾನದ ಒಬ್ಬ ಅಧಿಕೃತ ಧೀಮಂತ ವ್ಯಕ್ತಿ. ಅವರು ವೃತ್ತಿಯಲ್ಲಿ LIC ಆಗಿದ್ದರು. ಪ್ರವೃತ್ತಿಯಲ್ಲಿ ಅವರು ಸಂಗೀತದಲ್ಲಿ ಮಾಡಿದ ಸಾಧನೆ ಅಮೋಘವಾದದ್ದು. ಪಂಡಿತ್ ದಿನಕರ ಕಾಯ್ಕಿಣಿ, ಪಂಡಿತ್ SCR ಭಟ್, ಪಂಡಿತ್ KG ಗಿಂಡೆಯವರು, ಇವರ ಹತ್ರ ಅವರು ಆಗ್ರಾ ಘರಾನದ ಶೈಲಿಯಲ್ಲಿ ಸಮಗ್ರವಾದ ಒಂದು ಅಧ್ಯಯನವನ್ನು ಮಾಡಿದ್ದಾರೆ. ನಾನು 10 ವರ್ಷಗಳ ಕಾಲ ಡಾಕ್ಟರ್ ಪುಟ್ಟರಾಜ್ ಗವಾಯಿಯವರ ಹತ್ರ ಅಭ್ಯಾಸ ಮಾಡಿದ್ದೇನೆ. ಈಗ 3-4 ವರ್ಷದಿಂದ ಪಂಡಿತ್ ಇಂದೂಧರ ನಿರೋಡಿ ಅವರ ಹತ್ರ ನಾನು ಸಂಗೀತ ಅಭ್ಯಾಸ ಮಾಡ್ತಾ ಇದ್ದೀನಿ. ನನಗೆ ಅವರು ಬಂದಿದ್ದು ನನ್ನ ಸೌಭಾಗ್ಯವೇ. ನಿಮ್ಮೆಲ್ಲರಿಗೂ ಒಂದು ದೊಡ್ಡ ಪುಣ್ಯ ಅವರ ಮಾರ್ಗದರ್ಶನದಲ್ಲಿ. ಯಾಕಂದರೆ ಇಷ್ಟು ಅಧಿಕೃತವಾಗಿ ಸಂಗೀತ ಮತ್ತು ಮಾತು ಗಾಯಕೆಯಲ್ಲಿ ಎರಡರಲ್ಲಿಯೂ ಪರಿಣಿತ ಪಡೆದವು ಸಿಗುವುದು ತುಂಬ ಕಷ್ಟ. ಜೊತೆಗೆ ಸಂಗೀತದ ವಿದ್ಯಾರ್ಥಿಗಳಿಗೆ ಸೂಕ್ಷ್ಮಾತಿ ಸೂಕ್ಷ್ಮದ ವಿಷಯಗಳನ್ನು ತಮ್ಮ ಪಾಠಕ್ರಮದಲ್ಲಿ ಪಾಠ ಮಾಡುವಾಗ ಹೇಳಿಕೊಡುವುದು ತುಂಬ ಅಪರೂಪದ ದಿನಗಳಲ್ಲಿ ನಮ್ಮ ಗುರುಗಳಾದ ಪಂಡಿತ್ ಇಂದೂಧರ ನಿರೋಡಿಯವರು ಈ ದಿನದ ಕಾರ್ಯಕ್ರಮವನ್ನು ಅವರು ನಡೆಸಿಕೊಂಡಿದ್ದಾರೆ. ನಿಮಗೆ ಸಂಪೂರ್ಣ ಆಗದಿದ್ದರೂ ತದೇಕ ಚಿತ್ತದಿಂದ ಅವರ ಮಾತುಗಳನ್ನು, ಅವರ ಸಂಗೀತವನ್ನು ಕೇಳಿದರೆ ಅದು ತುಂಬ ಲಾಭ ಆಗ್ತದೆ. ಆ ಲಾಭವನ್ನು ನಾವು ಪಡ್ಕೊಳ್ಬೇಕಂತ ಹೇಳಿ ನಮ್ಮೆಲ್ಲ ಕೇಳಿಕೊಂಡು ಈ ದಿನದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ. ಪಂಡಿತ್ ಇಂದೂಧರ ನಿರೋಡಿಯವರಿಗೆ ಸುನೀತಾ ಹೇಳಿಬಿಟ್ಟು ಎಲ್ಲರಿಗೂ ನಮಸ್ಕಾರ. ಸುರ ಸಂಕಲನ ಹಿಂದೂಸ್ತಾನಿ ಸಂಗೀತ ವಿದ್ಯಾಲಯದ ಈ ಒಂದು ಶಿಬಿರಕ್ಕೆ ನನ್ನನ್ನು ಇಲ್ಲಿ ಕರೆದು ಒಂದೆರಡು ಸಂಗೀತದ ವಿಷಯದಲ್ಲಿ ಮಾತಾಡಲಿಕ್ಕೆ ಆಸ್ಪದ ಕೊಟ್ಟಿದ್ದಕ್ಕೆ ನಾನು ಈ ಸುರಸಂಗಮ ಹಿಂದೂಸ್ತಾನಿ ಸಂಗೀತ ವಿದ್ಯಾಲಯಕ್ಕೆ ನಾನು ಅಭಾರಿಯಾಗಿದ್ದೇನೆ. ಮಾತಾಡೋದು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನಾವೆಲ್ಲ ಹಾಡುವ ದಿನ, ಅದರಲ್ಲಿಯೂ ಕನ್ನಡದಲ್ಲಿ ನನಗೆ ಅಷ್ಟೇನು ಪ್ರಭುತ್ವ ಇಲ್ಲ. ಆದರೂ ನಾನು ಕನ್ನಡದಲ್ಲಿ ಮಾತಾಡ್ತೇನೆ ಇವತ್ತು. ಈಗ ನಾವು ಹೆಚ್ಚಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಂದೂಸ್ತಾನಿ ಸಂಗೀತ ವಿಷಯ ಮಾತಾಡ್ತಾ ಇದ್ದೀವಿ. ಆದ್ದರಿಂದ ಅದರಲ್ಲಿ 4-5 ಹಾಗೆ ಹಿಂದಿ ಶಬ್ದಗಳು ಬರ್ತಾ ಇರ್ತವೆ. ಅದರ ಅರ್ಥನೂ ನಾನು ಹೇಳ್ತೀನಿ, ಅದರ ಆ ಒಂದು ಶಬ್ದಗಳು ಇಲ್ಲದಿದ್ದರೆ ಅದರ ಅರ್ಥ ಆಗೋಗಿಲ್ಲ. ಅದಕ್ಕೋಸ್ಕರ ಹಿಂದಿ ಶಬ್ದಗಳು ನೀವು ಮಾತಾಡುವಾಗ ಬಂದ್ಬಿಡ್ತಾರೆ. ಇದೊಂದು ನನ್ನ ಪೂರ್ವ ಪೀಳಿಗೆ. ಅದರ ಸಾರಾಂಶ ಅಂತ ಹೇಳಿದರೆ ಹಿಂದೂಸ್ತಾನಿ ಸಂಗೀತ ಪದ್ಧತಿಯ ವಿಷಯದಲ್ಲಿ ನಾನು ಮಾತಾಡಬೇಕು ಅಂತಿದ್ದೇನೆ. ಹಿಂದೂಸ್ತಾನಿ ಸಂಗೀತ ವಿಷಯ ನಿಮಗೆ ಸಾಧಾರಣವಾಗಿ ಗೊತ್ತಿರ್ಬೋದು. ಅದರಲ್ಲೂ ಸ್ವಲ್ಪ ಹೆಚ್ಚಿನ ವಿಷಯ ಮಾಹಿತಿ ಅಂತ ಹೇಳ್ತೀವಿ. ಅದನ್ನು ನಾನು ನಿಮಗೆ ಹೇಳಲಿಕ್ಕೆ ಹೇಳ್ತೀನಿ. ಅದರಿಂದ ನಿಮ್ಗೆ ಅದರಿಂದ ಲಾಭ ಆಗ್ಬೋದು. ಈ 3-3.5 ಗಂಟೆಯ ವ್ಯಾಖ್ಯಾನದಲ್ಲಿ ನಾನು ಹಿಂದೂಸ್ತಾನಿ ಸಂಗೀತ ಅಂದರೆ ಏನು, ರಾಗ ಅಂದರೆ ಏನು, ಅಥವಾ ಹಿಂದೂಸ್ತಾನಿ ಸಂಗೀತದಲ್ಲಿ ಹೇಗೆ ನಾವು ರಾಗವನ್ನು ಡೆವಲಪ್ಮೆಂಟ್ ಮಾಡ್ತೀವಿ, ಆವಿಷ್ಕಾರ ಮಾಡ್ತೀವಿ, ಆ ವಿಷಯದಲ್ಲಿ ಮಾತಾಡ್ತೀನಿ. ಹಾಗೆಯೂ ನನಗೆ ಹೇಳಿದ್ದಾರೆ ರಾಗ ಈ ಹಿಂದೂಸ್ತಾನಿ ಸಂಗೀತದ ಪದ್ಧತಿಯ ಈ ಘರಾಣೆಯ ವಿಷಯನೂ ಮಾತಾಡಲಿಕ್ಕೆ ಅಂತ ಹೇಳಿದ್ದಾರೆ. ಹಾಗೆಯೂ ತಾಲೀಮ್
ಅಭ್ಯಾಸದ ವಿಷಯದಲ್ಲಿ ಮಾತಾಡಬೇಕಂತ ಹೇಳಿದ್ದಾರೆ. ಈ ಎಲ್ಲ ವಿಷಯಗಳನ್ನು ಹೆಚ್ಚಿನ ಮಾಹಿತಿಯನ್ನು ನಾನು ಕೊಟ್ಟು ನಿಮಗೆ ಈಗ ನಿಮ್ಮ ಪೊಸಿಷನ್ ಒಂದು ವಿಷಯದಲ್ಲಿ ಈ ವಿಷಯದಲ್ಲಿ ನಿಮಗೆ ಸಾಧಾರಣ ಗೊತ್ತಿರುತ್ತದೆ. ಅದರಲ್ಲಿ ಸ್ವಲ್ಪ ಹೆಚ್ಚಿನ ಮಾಹಿತಿ ನಿಮಗೆ ಸಿಕ್ಕಿದರೆ ಒಳ್ಳೆಯದಂತೂ ತೋರಿದರೆ ನಾನು ಇವತ್ತು ಮಾಡಿದ ಕಾರ್ಯ ಸಫಲವನ್ನು ಹೇಳ್ತೀನಿ. ಈ ಎರಡು ಪೂರ್ವ ಪೀಠಿಕೆಯಿಂದ ಈಗ ನಾವು ಸಂಗೀತದ ವಿಷಯ ಮಾತಾಡೋಣ. ಇಷ್ಟು ದಿನ ನೀವು ಶಿಬಿರದಲ್ಲಿ ಸಂಗೀತದ ವಿಷಯದಲ್ಲಿ ಮಾತಾಡ್ತಾ ಇದ್ದಾರೆ ಜನರು. ಸಂಗೀತ ಅಂದರೆ ಏನಂತ ನಿಮಗೆ ಗೊತ್ತಾಗಿದೆಯಾ? ಏನು ಹೇಳಿ, ನೀವು ಹೇಳ್ಬೋದು. ಸಂಗೀತ ಅಂತ ಹೇಳಿದ್ರೆ ನೀವು ಮನಸ್ಸಿಗೆ ಏನು ಬರ್ತದೆ? ಸಂಗೀತ ಅಂತ ಹೇಳಿಕೊಳ್ಳ ಮನಸ್ಸಿಗೆ ಏನು ಬರ್ತದೆ ಹೇಳ್ಬೋದಾ? ಹೇಳಿ. ಮನಸ್ಸು ನೀಡುವಂಥದ್ದು ಸಂಗೀತ. ಸರಿ, ಮತ್ತೇನಾದ್ರು ಇದೆಯಾ ಸಂಗೀತ ಬರ್ತದ? ಸಾಹಿತ್ಯ ಇದ್ರೆ ಸಂಗೀತ. ಏನ್ರಿ? ಶಬ್ದ. ಸಾಹಿತ್ಯ ಶಬ್ದ. ಶಬ್ದ ಅಂದ್ರೆ ಯಾವ ಅರ್ಥದಲ್ಲಿ ನಾವು ಶಬ್ದ ಅಂತ ಹೇಳ್ತೀವಿ? ಇದೊಂದು ಶಬ್ದನೇ, ಇಂಪಾದ ಶಬ್ದ. ಓಕೆ, ಶಬ್ದ ಅಂತ ಹೇಳಿದ್ರೆ ಸಾಹಿತ್ಯದ ಶಬ್ದ ಅಲ್ಲ. ಓಕೆ, ಅದಕ್ಕೋಸ್ಕರ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿ. ಸರಿ, ನಮ್ಮ ಹಿಂದಿನ ಶಾಸ್ತ್ರಗಳಲ್ಲಿ ಸಂಗೀತದ ಪರಿಭಾಷೆ ಹೆಂಗೆ ಮಾಡಿದ್ದಾರೆ ನಿಮ್ಗೆ ಗೊತ್ತಿರ್ಬೋದು. ಹೆಚ್ಚಾಗಿ ಎಲ್ಲ ಶಾಸ್ತ್ರಗಳಲ್ಲಿ ಸಂಸ್ಕೃತದಲ್ಲಿ ಬರೆದಿದ್ದಾರೆ. ಅದಕ್ಕೋಸ್ಕರ ಅದರ ಅರ್ಥ ಏನಂದರೆ ಗೀತಂ ವಾದ್ಯಂ ತಥಾ ನೃತ್ಯಂ ತ್ರಯಂ ಸಂಗೀತ ಮುಚ್ಚತೆ. ಇದೊಂದು ಸಂಗೀತದ ಪರಿಭಾಷೆಯಾಗಿದೆ. ಅಂತ ಹೇಳಿದ್ರೆ ಮೂರು: ಗೀತಂ ಮತ್ತೆ ವಾದ್ಯ, ಗೀತ ವಾದ್ಯ ಮತ್ತೆ ನೃತ್ಯ. ಇದು ಮೂರು ಸೇರಿ ಸಂಗೀತ ಅಂತ ಹೇಳಿದ್ದಾರೆ. ಇದು ಒಂದು ಪರಿಭಾಷೆ, ತುಂಬ ಹಿಂದಿನ ವಿಷಯದ ಪರಿಭಾಷೆ ಇದೆ. ಆ ಕಾಲದಲ್ಲಿ ಸಂಗೀತ ಒಂದು ಸಾಮೂಹಿಕ ಸಂಗೀತ ಇತ್ತು. ಈಗಿನ ಹಾಗೆ ಒಬ್ಬೊಬ್ಬರು ಹಾಡೋದು, ಒಬ್ಬೊಬ್ಬರು ವಾದ್ಯ ನುಡಿಸೋದು, ಒಬ್ಬೊಬ್ಬರು ನೃತ್ಯ ಮಾಡೋದು ಹಂಗಿರಲಿಲ್ಲ. ನೃತ್ಯ, ವಾದ್ಯ ಮತ್ತು ಗಾಯನ ಮೂರು ಒಟ್ಟಿಗೆ ಆಗ್ತಿದ್ರು. ಅದಕ್ಕೋಸ್ಕರ ಈ ಒಂದು ಗೀತಂ ವಾದ್ಯಂ ತದಾ ನೃತ್ಯಂ ತ್ರಯಂ ಸಂಗೀತ ಮುಚ್ಚತೆ ಅಂತ ಹೇಳಿದ್ದಾರೆ. ಈ ಸಂಗೀತ ಅಂತ ಹೇಳಿದ್ರೆ ಒಂದು ಪರಿವರ್ತನಶೀಲ ಇರ್ತದೆ. ಒಂದು 1000 ವರ್ಷದ ಹಿಂದೆ ಯಾವ ಸಂಗೀತ ಇತ್ತು ಅದೇ ಸಂಗೀತ ಈಗಿದೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಅದನ್ನು ಇಲ್ಲನೇ 1000 ವರ್ಷದ ಹಿಂದೆ ಯಾವುದಿದ್ದು ಈಗ ಏನಿದೆ ಅಂತ ಹೇಳಿ ಹೇಳಿಕ್ಕೆ ಆಗೋದಿಲ್ಲ. ಈಗಿನ ಯಾವುದಿದೆ ಅದನ್ನು ನಾವು ಹೇಳ್ಬೋದು. ಅದಕ್ಕೋಸ್ಕರ ಈ ಒಂದು ಪಾರಿಭಾಷಿಕ ಗೀತಂ ವಾದ್ಯಂ ತಥಾ ನೃತ್ಯಂ ತ್ರಯಂ ಸಂಗೀತ ಮುಚ್ಚತೆ. ಈಗ ಗೀತಂ ಅಂದ್ರೆ ಗಾಯನವನ್ನು ನಾವು ಒಬ್ಬೊಬ್ಬರೇ ಮಾಡ್ತಾ ಇರ್ತೀವಿ, ವಾದ್ಯವನ್ನು ನಾವು ಒಬ್ಬೊಬ್ಬರೇ ನುಡಿಸ್ತಾ ಇರ್ತೀವಿ, ನೃತ್ಯವನ್ನು ಸಹ ನಾವು ಒಬ್ಬೊಬ್ಬರೇ ನುಡಿಸ್ತಾ ಇರ್ತೀವಿ, ನೃತ್ಯ ಮಾಡ್ತಾ ಇರ್ತೀವಿ. ಹಾಗಾಗಿ ಈಗ ಸಂಗೀತದ ಒಂದು ವ್ಯಾಖ್ಯಾನ ಮಾಡಬೇಕಾದ್ರೆ ಸ್ವಲ್ಪ ಅದನ್ನು ಬೇರೆ ಮಾಡಬೇಕಾಗತ್ತೆ. ಸಂಗೀತದಲ್ಲಿ ಮುಖ್ಯ ಯಾವ್ಯಾವುದಿದೆ ಅಂತ ಹೇಳಿದ್ರೆ ನಾದ, ಲಯ ಮತ್ತು ಭಾವ. ನಾದ, ಲಯ ಮತ್ತು ಭಾವದಿಂದ ಸಂಗೀತ ಉತ್ಪನ್ನವಾಗುತ್ತದೆ ಅಂತ ಹೇಳ್ಬೋದು. ಇದು ಮೂರೂ ಸಂಗೀತದಲ್ಲಿ ಇರಬೇಕಾದ ಕಂಟೆಂಟ್ಸ್. ಈಗ ನೋಡಿ, ನೀವು ಯಾವುದು ಸಂಗೀತ ಕೇಳುವಾಗ ಅದರಲ್ಲಿ ನಾದ ಇದೇ ಇರುತ್ತೆ. ಈಗ ನಾದ ಏನಂತ ಹೇಳಿದ್ರೆ ನಾನು ಮಾತಾಡ್ತೀನಿ.
ನಾದ ಇದ್ದೇ ಇರುತ್ತೆ, ಲಯ ಇರುತ್ತೆ, ಮತ್ತು ನಾವು ಅದರಲ್ಲಿ ಭಾವ ಪ್ರಕಟಿಸ್ತೇವೆ. ಇಲ್ಲದ್ರೆ ಅದರಲ್ಲಿ ಸಂಗೀತ ಇರೋಂಗಿಲ್ಲ. ಹಾಗಾಗಿ ಇದು ಮೂರು, ನಾದ, ಲಯ ಮತ್ತು ಭಾವ, ಈ ಮೂರು ಇದ್ದದನ್ನು ಇದ್ದಾಗ ಅದನ್ನು ಸಂಗೀತವನ್ನು ಹೇಳ್ತೀವಿ. ಈಗ ನಾದ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಈ ಪ್ರಶ್ನೆ ಬರುತ್ತೆ. ಈಗ ಸಂಗೀತ ಅಂತ ಹೇಳಿದ ಕೂಡಲೇ ಅದರಲ್ಲಿ ಧ್ವನಿ ಇದೆ. ಧ್ವನಿ ಧ್ವನಿ ಅಂತ ಹೇಳಿದ್ರೆ ಸೌಂಡ್, ಇಂಗ್ಲೀಷಲ್ಲಿ ಸೌಂಡ್ ಹೇಳ್ತೀವಿ. ಇದು ಒಂದು ಸೌಂಡ್. ಧ್ವನಿ ಹೆಂಗಾಗತ್ತೆ, ಯಾವಾಗ ಆಗತ್ತೆ? ಎರಡು ಇದರಲ್ಲಿ ಘರ್ಷಣೆ ಆದಾಗ ಇದೊಂದು ಸೌಂಡ್. ಆದರೆ ಈ ಒಂದು ಜಪ್ಪಾಳೆ ಹಾಕಿದ್ದು ನಮಗೆ ಸಂಗೀತದ ನಾದವ ಅಂತ ಕೇಳಿದೆವು. ಇದೊಂದು ಧ್ವನಿ ಇರುತ್ತೆ, ಧ್ವನಿ ಶಬ್ದ. ಅದು ನಾದ. ಎಲ್ಲ ಶಬ್ದಗಳು ನಾದವೇ? ಒಂದು ಪ್ರಶ್ನೆ ಬರುತ್ತೆ. ಅದು ಸಾಧ್ಯ ಇಲ್ಲ. ಯಾವ ನಾದ ರಂಜಕತೆಯನ್ನು ತರುತ್ತದೋ, ನಮಗೆ ಕಿವಿಯಲ್ಲಿ ಬಹಳ ಇಂಪಾಗಿ ತೋರುತ್ತದೋ, ಅದರಲ್ಲಿ ಒಂದು ಕಂಟಿನ್ಯೂಟಿ ಇರಬೇಕು. ಕಂಟಿನ್ಯೂಟಿ ಅಂತ ಹೇಳ್ತಾರೆ. ಇದು ನಾದವನ್ನು ಹೇಳೋದಾಗೋದು. ಇದೊಂದು ಶಬ್ದ ಆಗುತ್ತೆ. ಯಾವುದೋ ಆದರೂ ಒಂದು ಶಬ್ದವನ್ನು ಅದರಲ್ಲಿ ಕಂಟಿನ್ಯೂಟಿ ಇದ್ದರೆ ಅದು ಸಂಗೀತ ಉಪಯೋಗಿ ಶಬ್ದ. ಅದೇ ಒಂದು ಸಂಗೀತ ಉಪಯೋಗಿ ಧ್ವನಿ. ಅದನ್ನು ನಾವು ನಾದ ಅಂತ ಹೇಳ್ತೀವಿ. ಮತ್ತೆ ನಾದದಲ್ಲಿ ಮತ್ತೊಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಪಿಚ್. ಹೀಗೆ ಇದರಿಂದ ನಮ್ಮ ಸಂಗೀತಕ್ಕೆ ಉಪಯೋಗ ಆಗುತ್ತೆ. ಎಸ್, ಸಂಗೀತ ಇದೆ ಅದರಲ್ಲಿ ಇದು ಸಹ ಬಳಕೆಗೆ ಬರ್ತದೆ. ಪಿಚ್ಚಿನಿಂದ ನಾವು ಬೇರೆ 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 ನಾದಗಳನ್ನು ತರ್ತಾ ಇರ್ತೀವಿ. ಅದರಿಂದ ನಾವು ಜನರಿಗೆ ಒಂದು ರಂಜಕತೆಯನ್ನು ತೋರಿಸ್ತಾ ಇರ್ತೀವಿ. ಪಿಚ್ಚಿಗೆ ಕನ್ನಡದಲ್ಲಿ ಏನಂತ? ಪಿಚ್ಚಿಗೆ ಶ್ರುತಿ ಒಂದರಿಂದ ಒಂದು ಹೋಗೋದು. ಏನಾಗುತ್ತೆ, ಯಾವುದಾದ್ರೂ ಧ್ವನಿಯನ್ನು ಅದರದ್ದು ಕಂಪನವನ್ನು ಹೆಚ್ಚಿಸಿದರೆ, ಅದರ ಕಂಪನ ಹೆಚ್ಚಾದ ಕೂಡಲೇ ಅದು ಆ ಒಂದು ಪೊಸಿಷನಿಂದ, ಆ ಮೊದಲಿನ ಪೊಸಿಷನಿಂದ ಮೇಲೆ ಹೋಗುತ್ತೆ. ಅದು ಮೇಲೆ ಹೋದ ಕೂಡಲೇ ಅದು ಪಿಚ್ ಅಂತ ಹೇಳ್ತಾರೆ. ಒಂದು ಪಿಚ್ನಿಂದ ಮತ್ತೊಂದು ಪಿಚ್ಗೆ ಹೋಯ್ತು ಅಂತೇಳಿ, ಒಂದು ಪೊಸಿಷನ್ನಿಂದ ಮತ್ತೊಂದು ಪೊಸಿಷನ್ ಹೋಯ್ತು ಅಂತ ಹೇಳ್ತಾರೆ. ಅದಕ್ಕೆ ಪಿಚ್. ಒಂದೂವರೆ ಟೈಮ್ ಪಿಚ್ ಆಯಿತು. ಮೇಲಿಂದ ನಾವು ಕೆಳಗೆ ಬಂದ್ವಿ. ಸಾದು ಕಂಪನ ಕಮ್ಮಿ ಇರುತ್ತೆ. ಪದ ಕಂಪನ ಅಂದರೆ, ಕಂಪನ ಅಂದರೆ ಯಾವುದು? ಒಂದು ಸೆಕೆಂಡಿಗೆ ಎಷ್ಟು ಕಂಪನ ಇದೆ ಅಂತೇಳಿ ಅದು ಕ್ಯಾಲ್ಕುಲೇಟ್ ಮಾಡಿ ಬರುತ್ತದೆ. ಈಗ ಅಂತ ಮೆಥಡ್ಸ್ ಇದ್ದಾವೆ. 240 ಸೆಕೆಂಡ್, ಒಂದು ಸೆಕೆಂಡಿಗೆ 240 ಕಂಪನಗಳಾದರೆ ಅದು ಸಾ ಅಂತ ಹೇಳ್ತಾರೆ. 320 ಆದರೆ ಅದನ್ನು ಪ ಅಂತ ಆಗುತ್ತೆ. ಆ 240ಕ್ಕೆ 240 ಕಂಪನಗಳಾಗುವ ಸಾಗೆ 320 ಕಂಪನಗಳಾದರೆ ಅದು ಅದರದ ಆ ಸಾದ ಪಂಚಮ ಆಗುತ್ತೆ. ಇದೊಂದು ಜನರಲ್ ಐಡಿಯಾ. ಹಾಗೆ ಕಂಪನ ಹೆಚ್ಚಾದ ನಮಗೆ ಇದು ಜಾಸ್ತಿ ಆಗ್ತಾ ಹೋಗ್ತದೆ. ಅದಕ್ಕೋಸ್ಕರ ನಾವು ಹೇಳ್ತೀವಿ, ಒಂದು ಸಂಗೀತದಲ್ಲಿ ನಾವು ಏನು ಉಪಯೋಗ ಮಾಡ್ತೀವಿ? ಸ್ವರಗಳನ್ನು ಉಪಯೋಗ ಮಾಡ್ತಾ ಇದ್ದೀವಿ.
ಅದಕ್ಕೆ ಬೇರೆ 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 ಪೊಸಿಷನಲ್ಲಿ ಅದನ್ನು ಸ್ವರಗಳನ್ನು ಹೇಳ್ತೀವಿ. ಅದು ಮತ್ತೆ ಮುಂದೆ ಬರೋಣ. ಈಗ ನಾದದ ವಿಷಯ ನಾನು ಮಾತಾಡೋಕೆ ನಾದ ಯಂತ್ರ ಯಾವುದು, ಅದಕ್ಕೆ ಏನಿರಬೇಕು ಅಂತ ಹೇಳಿ ಗೊತ್ತಾಯಿತು. ನಾದ ಒಂದು ಕಿವಿಗೆ ಒಳ್ಳೆ ಇಂಪಾಗಿ ತೋರುವುದು, ಅದು ನಾದ. ಇದು ನಾದ ಅಲ್ಲ, ಧ್ವನಿ. ಬೊಬ್ಬೆ ಹೊಡೆಯೋದು ನಾದ ಅಲ್ಲ, ಧ್ವನಿ. ಈ ವಿಷಯ ಸಾಧಾರಣವಾಗಿ ನಿಮ್ಗೆ ಗೊತ್ತಾಗಿದೆ. ನಾವು ಈಗ ಲಯಕ್ಕೆ ಬರೋಣ. ಲಯ ಅಂದ್ರೆ ಏನು ಅಂತ ಹೇಳಿ ಜನರಲ್ ಆಗಿ ಹೇಳ್ಬೇಕಂದ್ರೆ, ಲಯ ಅಂತ ಹೇಳಿದ್ರೆ ಒಂದು ಸಮಯದ ಪ್ರಮಾಣ, ಆದ್ರೆ ಅದು ಪೂರ್ವ ನಿಶ್ಚಿತ ಪ್ರಮಾಣ. ನಾವು ಒಂದು ಲಯದಲ್ಲಿ ಹಾಡ್ತೀವಿ ಅಂತ ಹೇಳಿದ್ರೆ ಆ ಲಯ ನಾವು ಮೊದಲೇ ನಾವು ಫಿಕ್ಸ್ ಮಾಡ್ಕೊಳ್ತೀವಿ. ಈಗ ಒಂದೊಂದು ಲಯದಲ್ಲಿ ಒಬ್ಬರು ಇರ್ತಾರೆ. ಒಂದು ಉದಾಹರಣೆ ಕೊಡೋದಾದ್ರೆ, ನಮ್ಮ ಹಾರ್ಟ್ ಬೀಟ್ಸ್ ಒಂದು ಲಯದಲ್ಲಿ ಅದು ನಡೀತಾ ಇರ್ತದೆ. ನಮ್ಮ ಭೂಮಿ ಒಂದು ಲಯದಲ್ಲಿ ತಿರುಗ್ತಾ ಇರ್ತದೆ. ಆ ಲಯ ಬಿಟ್ಬಿಟ್ರೆ ಪ್ರಳಯ ಆಗ್ಬಿಡುತ್ತೆ. ಸ್ವಲ್ಪ ತೊಂದರೆ ಬಂದ್ಬಿಟ್ರೆ ಪ್ರಳಯ ಆಗ್ಬಿಡುತ್ತೆ. ನಾವು ನಡೆಯುವಾಗ ನಾವು ಒಂದು ಲಯದಲ್ಲಿ ನಾವು ನಡೀತಾ ಇರ್ತೀವಿ, ಓಡುವಾಗಲೂ ಒಂದು ಲಯದಲ್ಲಿ ಇರ್ತೀವಿ. ಅದೇ ನಾವೇನ್ ಮಾಡ್ತೀವಿ, ಒಂದು ನಡೆಯುವಾಗ ಒಂದು ಲಯದಲ್ಲಿ ಇರ್ತೀವಿ, ಓಡುವಾಗ ಆ ಲಯವನ್ನ ನಾವು ಹೇಗೆ ಮಾಡ್ತೀವಿ. ನಮಗೆ ಸಾಧ್ಯತೆ ಇದೆ. ಒಂದೊಂದು ಲಯವನ್ನ ನಾವು ಅದನ್ನ ಚೇಂಜ್ ಮಾಡಿ ಬರೋದಿಲ್ಲ. ಈಗ ಹಾರ್ಟ್ ಬೀಟ್ ಅನ್ನು ಆ ಲಯವನ್ನು ನಾವು ಚೇಂಜ್ ಮಾಡಿ ಬರೋದಿಲ್ಲ. ಅದನ್ನು ಚೇಂಜ್ ಮಾಡಲಿಕ್ಕೆ ಹೋದ್ರೆ ನಾವು ಎಲ್ಲಿರ್ತೇವೋ ಹೇಳಕ್ಕಾಗಲ್ಲ. ಹಾಗೇನೆ ಇದರಲ್ಲಿ ಭೂಮಿಯ ಲಯದಲ್ಲಿ ಏನಾದರೂ ಪರಿವರ್ತನೆಗಳಾಗ್ಬಿಟ್ರೆ ಪ್ರಳಯ ಆಗ್ಬಿಡುತ್ತೆ. ಅದರಲ್ಲಿ ನಮಗೆ ನಮ್ಮ ಕಂಟ್ರೋಲಲ್ಲಿ ಅದಿಲ್ಲ. ನಮ್ಮ ಕಂಟ್ರೋಲಲ್ಲಿ ಆ ಲಯ ಇಲ್ಲ. ನಮ್ಮ ಕಂಟ್ರೋಲ್ನಲ್ಲಿ ಇರುವ ಲಯಗಳು, ಈಗ ನಾನು ಮಾತಾಡುವಾಗ ಒಂದು ಲಯ ಇರುತ್ತೆ. ಒಳ್ಳೊಳ್ಳೆ ಮಾತು ಆಡೋದಿದ್ದಾರಲ್ಲ, ಅದು ಅವ್ರದ್ದು ಲಯ ಇನ್ನೂ ಚಲೋ ಇರ್ತದೆ. ಒಂದು ಲಯದಲ್ಲಿ ಮಾತಾಡಿದ್ರೆ ಮಾತ್ರ ಅದು ಪ್ರಭಾವ ಬರುತ್ತೆ. ಆ ಮಾತಾಡೋದಕ್ಕೆ ಒಂದು ಪ್ರಭಾವ ಬರುತ್ತೆ. ಒಂದು ಪ್ರವಾಹ ಇರುತ್ತೆ, ಅಲ್ಲಿ ಒಂದು ಪ್ರವಾಹ ಇರ್ತದೆ. ಇಲ್ಲಿ ಮಾತಾಡಿದೆ, ಅಲ್ಲಿ ಮಾತಾಡೋದು ಒಂದ್ಸತಿ ಹಿಂಗೆ ಅಲ್ಲ ಮತ್ತೊಮ್ಮೆ ಹಂಗಾಗೋದು. ಇದು ನಾನು ಬೇಕಂತಲೇ ನಾನು ಮಾಡ್ತಾ ಇದ್ದೀನಿ. ಸೊ ಇಟ್ ಇಸ್ ಮೈಂಡ್, ನನ್ನ ಕಂಟ್ರೋಲಲ್ಲಿದೆ. ಅದನ್ನು ಚೇಂಜ್ ಮಾಡ್ತೀನಿ, ಲಯವನ್ನು ಚೇಂಜ್ ಮಾಡ್ತೀನಿ ಮಾತಾಡುವಾಗ. ಓಡುವಾಗಲೂ ನಾನು ಒಂದು ಓಡ್ತಾ ಹೋಗ್ಬೋದು. ನಡೆಯುವ ಲಯದಿಂದ ನಾನು ಓಡ್ತಾ ಹೋಗೋ ಲಯವನ್ನು ನಾನು ಚೇಂಜ್ ಮಾಡಿ ಬರ್ತದೆ ಓಡುವಾಗ. ಅದು ಓಡ್ತಾ ಹೋದರೆ ಏನಾಗುತ್ತೆ, ಮತ್ತೆ ನನಗೆ ವಿಶ್ರಾಂತಿ ಬೇಕಾಗುತ್ತೆ. ಆವಾಗ ಲಯ ಕಮ್ಮಿ ಆಗ್ತಾ ಹೋಗ್ತದೆ. ಅಲ್ಲಿನೂ ನಮಗೆ ಹೆಚ್ಚು ಒಳ್ಳಿಗೆ ಆಗೋದಿಲ್ಲ. ಹಾಗೇನು ಲಯ ಒಂದು ಲಯದಿಂದ ಮತ್ತೊಂದು ಲಯಕ್ಕೆ ಹೋಗ್ಲಿಕ್ಕೆ ಬರುತ್ತೆ. ಸಂಗೀತದಲ್ಲಿಯೂ ಒಂದು ಲಯದಿಂದ ಮತ್ತೊಂದು ಲಯ ನಾವು ಉಪಯೋಗಿಸ್ತೀವಿ. ಒಂದು ಲಯದಲ್ಲಿ ಒಂದು ಹಾಡ್ತೀವಿ, ಮತ್ತೊಂದು ಲಯದಲ್ಲಿ ಮತ್ತೆ ಅದನ್ನು ಆವಿಷ್ಕಾರ ಮಾಡ್ತೀವಿ. ಹಾಗಾಗಿ ಸಂಗೀತದಲ್ಲಿ ಲಯ ಒಂದು ಮುಖ್ಯ ಕಾಂಪೋನೆಂಟ್ ಅಂತ ಹೇಳ್ತೀವಿ. ಅದನ್ನ ಇಂಗ್ಲಿಷಲ್ಲಿ ರಿದಮ್ ಅನ್ಬೋದು ಸರ್. ರಿದಮ್, ಹೌದು, ಎಕ್ಸಾಕ್ಟ್ಲಿ. ಲಯ ಅಂದರೆ ರಿದಮ್. ಲಯದ ಉಪಯೋಗವನ್ನು ನಾವು ಹೇಗೆ ಸಂಗೀತದಲ್ಲಿ ಮಾಡ್ತೀವಿ ಅಂತೇಳಿ ನಾನು ಮುಂದೆ ಹೇಳ್ತೇನೆ. ಅದು ಬಹಳ ಒಂದು ಮುಖ್ಯ ವಿಷಯ. ಈಗ ಭಾವ, ಇಮೋಷನ್ಸ್ ಇಲ್ಲ, ಅದು ಭಾವ ಇಲ್ಲದಿದ್ದರೆ ಒಂದು ಸಂಗೀತಕ್ಕೆ ಅದು ನಮಗೆ ಹಾರ್ಟಿಗೆ ಇಲ್ಲಿ ಅದೇ ಗೊತ್ತಾಗೋದಿಲ್ಲ. ಇದು ನಾಟ್ ಎನ್ ಇಂಟೆಲೆಕ್ಚುಯಲ್ ಎಕ್ಸರ್ಸೈಸ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಸಂಗೀತ is not an intellectual exercise, it has to go to the heart. ಆವಾಗ ಮಾತ್ರ ನನಗೆ
ಆನಂದ ಸಿಗುತ್ತದೆ. ಸೊ ಇಮೋಷನ್ಸ್ ಆರ್ ವೆರಿ ಮಚ್ ನೆಸೆಸರಿ. ಅದಂದ್ರೆ ಭಾವ ಪ್ರಧಾನ್ಯವಾದ ಸಂಗೀತವನ್ನು ನಾವು ಕೇಳಲಿಕ್ಕೆ ನಮಗೆ ಖುಷಿ ನನಗೆ. ಇಲ್ಲದ್ರೆ ಬರೀ ಒಂದು ಕೇಳಿದ್ವಿ ಆಯಿತು ಅಷ್ಟೇ. ಭಾವ ಪ್ರಧಾನ್ಯ ಸಂಗೀತವನ್ನು ಕೇಳಿದ ಮೇಲೆ ಅದು ತುಂಬ ದಿನ ನಮ್ಮ ಮನಸ್ಸಲ್ಲಿ ಇರ್ತದೆ. ಇವರು ಹಿಂಗೆ ಆಡಿದ್ರು, ಇವರು ಹಿಂಗೆ ನುಡಿಸಿದ್ರು, ಹಿಂಗೆ ನೃತ್ಯ ಮಾಡಿದ್ರು, ಅಲ್ಲಿ ಭಾವ ತುಂಬಿರುತ್ತದೆ. ಅದರ ಪ್ರದರ್ಶನದಲ್ಲಿ ಭಾವ ತುಂಬಿರುತ್ತದೆ. ಯಾವುದಿರಲಿ, ಯಾವುದು ಗಾಯನ ಇರಲಿ, ವಾದ್ಯವಿರಲಿ ಅಥವಾ ನೃತ್ಯವಿರಲಿ, ಅಲ್ಲಿ ಒಂದು ಯಾವಾಗ ಭಾವ ಇದೆಯೋ ಆವಾಗ ಅದು ನಮ್ಮ ಹೃದಯಕ್ಕೆ ಮುಟ್ಟುತ್ತದೆ. ಯಾವಾಗ ಹೃದಯಕ್ಕೆ ಮುಟ್ಟುತ್ತದೆ ಅದು ಆವಾಗ ಸಂಗೀತ. ಸೊ ಅದಕ್ಕೋಸ್ಕರ ಸಂಗೀತದ ಮೇಲೆ ನಾದ, ಲಯ ಮತ್ತು ಭಾವದ ಮೂರು ಅಗಳನ್ನು ಸಮ್ಮಿಶ್ರಣ ಹೊಂದಾಣಿಕೆಯಿಂದ ಒಂದು ಅದರಿಂದ ಮಾಡಿದ ಭಾಗ ಅದು ಒಂದು ಸಂಗೀತವನ್ನೇ ಹೇಳ್ಬೋದು. ಭಾವ ಅಂತ ಇಟ್ಕೊಳ್ಳೆ ಅದರಲ್ಲಿ ಈಗ ನಾವು ಹೇಳ್ತೀವಿ ಮನೋಧರ್ಮ ಅಂತ ಹೇಳ್ತೀವಿ, ಅದು ಸಹ ಒಂದು ಭಾವದ ವಿಷಯವನ್ನು. ಸೊ ಸಂಗೀತ ಅಂತ ಹೇಳಿಕೊಳ್ಳೆ ಈಗ ನಿಮ್ಗೆ ಗೊತ್ತಾಗಿದ್ದಾನೆ, ನಾನು ತೋರ್ತೇನೆ, ನಾನು ತೋರುತ್ತದೆ. ಸಂಗೀತ ಅಂತ ಹೇಳಿಕೊಳ್ಳೆ ನಮಗೆ ನಾದ, ಲಯ ಮತ್ತು ಭಾವ ಈ ವಿಷಯ ನಮಗೆ ಗೊತ್ತಿದ್ದರೆ ಅದರ ಸಮ್ಮಿಶ್ರಣದಲ್ಲಿ ಇದು ಸಂಗೀತ ಆಗುತ್ತದೆ ಅಂತೇಳಿ ನಾವು ಹೇಳ್ಬೋದು. ಸಂಗೀತದಲ್ಲಿ ಒಂದು ದೇಸಿ ಸಂಗೀತ ಅಂತ ಹೇಳ್ತಾರೆ, ಒಂದು ಮಾರ್ಗ ಸಂಗೀತ ಅಂತ ಹೇಳ್ತಾರೆ, ಎರಡು ವೇರಿಯೇಷನ್ಸ್. ಮಾರ್ಗ ಸಂಗೀತ ಅಂತ ಹೇಳಿದ್ರೆ ದೇವರನ್ನು ರಿಯಲೈಸೇಷನ್ ಮಾಡಲಿಕ್ಕೆ, ಕನ್ನಡ ವರ್ಡ್ಸ್ ರಿಯಲೈಸೇಷನ್, ಸಾಕ್ಷಾತ್ಕಾರ ಮಾಡಲಿಕ್ಕೆ ಉಪಯೋಗಿಸುವ ಸಂಗೀತವನ್ನ ನಾವು ಮಾರ್ಗ ಸಂಗೀತ ಹೇಳ್ತೀವಿ. ಹಿಂದಿನ ಕಾಲದಲ್ಲಿ ಅಥವಾ ಈಗಿನ ಋಷಿಗಳಿದ್ದಾರೆ, ಅವರು ದೇವರ ಸಾಕ್ಷಾತ್ಕಾರ ಮಾಡಲಿಕ್ಕೆ ಉಪಯೋಗಿಸುತ್ತಿರುವ ಸಂಗೀತವನ್ನ ನಾವು ಅದಕ್ಕೆ ಮಾರ್ಗ ಸಂಗೀತ ಅಂತ ಹೇಳ್ತಾರೆ. ದೇಸಿ ಸಂಗೀತ ಅಂತ ಹೇಳಿದ್ರೆ ಜನರನ್ನು ರಂಜಕತೆಯನ್ನು ಮಾಡಲಿಕ್ಕೆ, ಅವರಿಗೆ ಸಾಧಾರಣ ಜನರನ್ನ ಎಲ್ಲ ಬೇರೆ ಜನ ರುಚಿಗಳಲ್ಲ, ನಮ್ಮ ಧ್ಯೇಯ ಎನ್ನುವುದು ಅಲ್ಲಿ ಧ್ಯೇಯ ಏನಿದೆ, ಮಾರ್ಗ ಸಂಗೀತದಲ್ಲಿ ಧ್ಯೇಯ ರಿಯಲೈಸೇಷನ್ ಆಫ್ ಗಾಡ್, ದಟ್ ಇಸ್ ಧ್ಯೇಯ. ಇಲ್ಲಿ ದೇಸಿ ಸಂಗೀತದಲ್ಲಿ ಜನರನ್ನು ರಂಜಿಸುವ ಕೆಲಸಕ್ಕೆ ಉಪಯೋಗ ಮಾಡುವ ಸಂಗೀತವನ್ನು ನಾವು ದೇಸಿ ಸಂಗೀತ ಅಂತ ಹೇಳ್ತೀವಿ. ಇದು ಜನರನ್ನು ರಂಜಿಸುವ ಮಾಡುವಾಗ ಜನರು ಬೇರೆ 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 ಇರ್ತಾರೆ, ಬೇರೆ ಬೇರೆ ನಮೂನೆ ಇರ್ತಾರೆ. ಒಬ್ಬರಿಗೆ ಒಂದೊಂದು ನಮೂನೆಯ ಸಂಗೀತ ಬೇಕಾಗುತ್ತೆ, ಹೌದಲ್ಲ? ಎಲ್ರಿಗೂ ಒಂದೇ ಸಂಗೀತ, ಒಬ್ಬರಿಗೆ ಒಂದೊಂದು ನಮೂನೆ, ಅದು ಅವರ ಸಂಸ್ಕಾರದ ಮೇಲೆ ಅವಲಂಬಿಸಿರುತ್ತದೆ. ಒಬ್ಬರಿಗೆ ಒಂದು ಸಂಗೀತ ಒಳ್ಳೆ ತೋರ್ಬೋದು, ಮತ್ತೊಬ್ಬರು ಮತ್ತೊಂದು ಸಂಗೀತ ಒಳ್ಳೆ ತೋರ್ಬೋದು. ಸಂಗೀತ ಎಲ್ರಿಗೂ ಒಳ್ಳೆ ತೋರ್ತದೆ, ಇಲ್ಲದ ಸಂಗೀತ ಅಲ್ಲ. ಮೊದಲೇ ಹೇಳಿದ್ದು ರಂಜಕತೆಯೇ ಮುಖ್ಯ ಪ್ರಾಣ. ಅದಕ್ಕೋಸ್ಕರ ಸಂಗೀತ ಒಬ್ಬರಿಗೆ ಒಂದೊಂದು ನಮೂನೆ ಇರುತ್ತೆ, ಒಂದೊಂದು ನಮೂನೆ ಒಳ್ಳೆ ತೋರ್ತದೆ. ಅದಕ್ಕೋಸ್ಕರ ಬೇರೆ 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 ಥರದ ಸಂಗೀತಗಳು ನಮ್ಮಲ್ಲಿ ಇವೆ, ಉತ್ಪತ್ತಿ ಆಗಿದೆ, ಆಟೋಮೆಟಿಕ್ ಉತ್ಪತ್ತಿ ಆಗಿದೆ. ಒಂದಕ್ಕೆ ನಾವು ಹೇಳ್ತೀವಿ ಶಾಸ್ತ್ರೀಯ ಸಂಗೀತ ಅಂತ ಹೇಳ್ತೀವಿ, ಒಂದಕ್ಕೆ ನಾವು ಶಾಸ್ತ್ರೀಯ ಸಂಗೀತ ಹೇಳ್ತೀವಿ, ಮತ್ತೊಂದು ಸುಗಮ ಸಂಗೀತ ಅಂತ ಹೇಳ್ತೀವಿ. ಅದನ್ನು ಕಂಪಾರ್ಟ್ಮೆಂಟಲೈಸೇಷನ್ ಮಾಡಿದ್ದೀವಿ ಅಷ್ಟೇ. ದೇಶೀಯ ಸಂಗೀತದಲ್ಲಿ ಕಂಪಾರ್ಟ್ಮೆಂಟ್ ಇದು ಎಲ್ಲ ದೇಶಿ ಸಂಗೀತ ವಿಷಯ, ಎಲ್ಲ ದೇಶಿ ಸಂಗೀತ ವಿಷಯ. ನಾವೀಗ ಮಾತಾಡೋದು ಎಲ್ಲ ದೇಶಿ ಸಂಗೀತ ವಿಷಯನೇ, ಮಾರ್ಗ ಸಂಗೀತ ವಿಷಯ ಮಾತಾಡೋದಿಲ್ಲ. ಶಾಸ್ತ್ರೀಯ ಸಂಗೀತ, ಉಪಶಾಸ್ತ್ರೀಯ ಸಂಗೀತ,
ಸುಗಮ ಸಂಗೀತ ಅಂದರೆ 3 ಕಂಪಾರ್ಟ್ಮೆಂಟಲೈಸೇಷನ್ ಮಾಡ್ತೀವಿ. ಇದು ಶಾಸ್ತ್ರೀಯ ಸಂಗೀತ ಅಂತ ಹೇಳಿದ್ರೆ ಅದಕ್ಕೆ ನಾವು ಮತ್ತೊಂದು ಶಬ್ದವನ್ನು ಉಪಯೋಗಿಸ್ಬೋದು, ರಾಗ ಸಂಗೀತ. ಶಾಸ್ತ್ರೀಯ ನಾವು ಈಗ ನಾವು ಶಾಸ್ತ್ರೀಯ ಸಂಗೀತ ಅಂತ ಏನು ಮಾತಾಡ್ತೀವಿ ಅಥವಾ ಏನು ಮಾಡ್ತೀವಿ ಶಾಸ್ತ್ರೀಯ ಸಂಗೀತದಲ್ಲಿ, ಅಲ್ಲಿ ನಾವು ರಾಗದ ಆವಿಷ್ಕಾರವನ್ನು ಮಾಡ್ತೀವಿ. ರಾಗ ಇದು ಇಂಪಾರ್ಟೆಂಟ್, ಅದು ಮುಖ್ಯ. ರಾಗಗಳ ಒಂದು ಶಾಸ್ತ್ರೀಯತೆಯನ್ನು ಕಾಪಾಡಿಕೊಂಡು ಆ ಸಂಗೀತವನ್ನು ಹಾಡೋದಕ್ಕೆ ಶಾಸ್ತ್ರೀಯ ಸಂಗೀತ ಅಥವಾ ರಾಗ ಸಂಗೀತ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ನಾವು ರಾಗ ಸಂಗೀತ ಹಾಡ್ತೀವಿ ಅಂತ ಹೇಳ್ತೀವಿ. ಈ ಶಾಸ್ತ್ರೀಯ ಸಂಗೀತ, ಉಪಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ದಿಸ್ ಇಸ್ ಬೇಸಿಕಲಿ ಟ್ರಾನ್ಸ್ಲೇಷನ್ ಆಫ್ ಇಂಗ್ಲಿಷ್ ವರ್ಡ್ಸ್. ಕ್ಲಾಸಿಕಲ್ ಮ್ಯೂಸಿಕ್, ಸೆಮಿ ಕ್ಲಾಸಿಕಲ್ ಮ್ಯೂಸಿಕ್, ಲೈಟ್ ಕ್ಲಾಸಿಕಲ್ ಮ್ಯೂಸಿಕ್, ಲೈಟ್ ಮ್ಯೂಸಿಕ್. ಎಸ್ ಸರ್. 3 ಕಂಪಾರ್ಟ್ಮೆಂಟ್ ಮಧ್ಯದಲ್ಲಿ ಹೌದು ಸರ್. ಜಾನಪದ ಸಂಗೀತದ ಸ್ಥಾನ ಇದೆ. ಜಾನಪದ ಸಂಗೀತ, ಸುಗಮ ಸಂಗೀತದ ಮತ್ತೆ ಜಾನಪದ ಸಂಗೀತ, ಭಜನೆಗಳು ಎಲ್ಲ ಅದರಲ್ಲಿ ಬಂದ್ಬಿಡ್ತದೆ. ಜಾನಪದ ಸಂಗೀತವನ್ನು ಬೇಗ ಏನಿರುತ್ತೆ ನೋಡಿ, ಇದಿದೆ ಬ್ರಾಡ್ ಕಂಪಾರ್ಟ್ಮೆಂಟಲೈಸೇಷನ್. ಈಗ ಸುಗಮ ಸಂಗೀತದಲ್ಲಿ ಬೇರೆ 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 ಥರದ ಭಜನೆ ಸಂಗೀತ ಹೇಗಿದೆ, ಬೇರೆ ಬೇರೆ ಸಂಗೀತವಿದ್ದಾವೆ. ಅಲ್ಲಿ ಜಾನಪದ ಸಂಗೀತ ಒಂದು ಬೇರೆ ಇದೆ, ವಾಟ್ ಯು ಕಾಲ್ ಫೋಕ್ ಮ್ಯೂಸಿಕ್. ಬಿಕಾಸ್ ಜಾನಪದ ಸಂಗೀತ ಒಂದು ರೀತಿಯಿಂದ ಮುಖ್ಯ. ಈ ಶಾಸ್ತ್ರೀಯ ಸಂಗೀತ, ಉಪಶಾಸ್ತ್ರೀಯ ಸಂಗೀತ ಎಲ್ಲದಕ್ಕೂ ಬರಲಿಕ್ಕೆ ಕಾರಣ ಜಾನಪದ ಸಂಗೀತ. ನಾವು ಏನು ಮಾಡ್ತೀವಿ, ಸಂಗೀತ ಬರ್ಲಿಕ್ಕೆ ಕಾರಣ ಅಂತ ಸಂಗೀತ ಹೇಗೆ ಬಂತು ಅಂತ ಹೇಳಿದ್ರೆ ಮೊದಲು ಹೇಳ್ತಾರೆ ಸಾಮ್ಯದಿಂದ ಸಂಗೀತ ಬಂತು ಅಂತ ಹೇಳ್ತೀವಿ. ಸಾಮ್ಯದಿಂದ ಸಂಗೀತ ಬಂತು ಅಂತ ಹೇಳ್ತೀವಿ. ಆದರೆ ನಿಜವಾಗಿ ಈಗ ಯಾವುದ್ರಲ್ಲಿ ಬಂತು ಅಂತ ಹೇಳೋದು ಬಹಳ ಕಷ್ಟ ಆಗುತ್ತೆ. ಆದರೆ ಒಂದು ಡೆಫಿನೆಟ್, ನಾವು ಯಾವುದಾದ್ರೂ ಒಂದು ವಿಷಯ ಅದನ್ನು ಗ್ರಹಣ ಮಾಡುವಾಗ ಒಂದು ವಾಟ್ ಯು ಕಾಲ್ ಅಬ್ಸರ್ವೇಷನ್, ಇಂಗ್ಲೀಷಲ್ಲಿ ಅಬ್ಸರ್ವೇಷನ್ ಹೇಳ್ತೀವಿ. ಸೆಕೆಂಡ್ ಥಿಂಗ್ ಇಮಿಟೇಷನ್. Observation and imitation are the important aspects for understanding any subject. ನಾವು ಪ್ರಪಂಚದಲ್ಲಿರುವ ಬೇರೆ ಬೇರೆ ಥರದ ಧ್ವನಿಗಳನ್ನು ಅಬ್ಸರ್ವ್ ಮಾಡಿಕೊಂಡು ಅದನ್ನು ಇಮಿಟೇಟ್ ಮಾಡಿದ್ವಿ, ಇಮಿಟೇಟ್ ಮಾಡಿ ನೋಡಿದ್ವಿ. ಹಾಗೆ ಇವನ್ ಭಾಷೆಯೂ ಹಾಗೆ ಬಂದಿದೆ, ಭಾಷೆ ಬಂದದ್ದು ಹಾಗೇನೆ ಸಂಗೀತನೂ ಹಾಗೆ ಬಂದಿದೆ. ಅದಕ್ಕೋಸ್ಕರ ಮೊದಲು ಹೇಳ್ತಿದ್ರು ಸಾ ಅಂದರೆ ಒಂದು ಯಾವುದು ನವೀನ ಧ್ವನಿ ಎನ್ನೋ ಸಾಕ್ಕೆ ಕಂಪೇರ್ ಮಾಡಿದ್ದಾರೆ. ಹಾಗೆ ಕೋಗಿಲೆಯ ಧ್ವನಿಯನ್ನು ಪಂಚಮಕ್ಕೆ ಕಂಪೇರ್ ಮಾಡಿದ್ದಾರೆ ಇಂದಿನ ಜನ. ಈಗ ನೋಡಿ ಹಾಗೆ ಇದನ್ನು ಅಬ್ಸರ್ವೇಷನ್ ಅಂತ ಹೇಳ್ತೀವಿ. ಬರ್ಡ್ಸ್, ಹಕ್ಕಿಗಳ ಧ್ವನಿಯ ಎಲ್ಲ ಧ್ವನಿಗಳ ಧ್ವನಿ ಒಂದೇ. ಎಲ್ಲ ಅಂದ್ರೆ ಆ ಕೋಗಿಲೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಕೋಗಿಲೆಯ ಧ್ವನಿ, ಎಲ್ಲ ಕೋಗಿಲೆಯ ಧ್ವನಿ ಒಂದೇ ಇರುತ್ತೆ. ಅಷ್ಟೇ. ಅದು ಯಾವ ಪಿಚ್ನಲ್ಲಿ ಹಾಡ್ತಾ ಅದು ಧ್ವನಿ ತೆಗೀತದ ಅದೇ ಪಿಚ್ನಲ್ಲಿ ಮತ್ತೊಂದು ಕೋಗಿಲೆನೂ ಅದೇ ಪಿಚ್ನಲ್ಲಿ ಧ್ವನಿ ತೆಗೀತದೆ. ನೋಡಿ ಅದು ಬೇರೆ ಪಿಚ್ನಲ್ಲಿ ಧ್ವನಿ ತಗೊಳ್ಳೋದಿಲ್ಲ. ನಮ್ಮ ಹಾಗೆ ನಾನು ಒಂದು ಪಿಚ್ನಲ್ಲಿ ಹಾಡ್ತೀನಿ, ಕರಿ ಒಂದಲ್ಲಿ ಹಾಡ್ತೀನಿ, ನೀವು ಕರಿ 4ನಲ್ಲಿ ಹಾಡ್ಬೋದು. ಹಂಗೆ ಇದರಲ್ಲಿ ಬೇರೆ ಇರೋದಿಲ್ಲ. ಬೇರೆ ಇದರಲ್ಲಿಯೂ ಅದು ಹಾಗೇನೆ. ಎನಿಮಲ್ಸ್ ಅಥವಾ ಬರ್ಡ್ಸ್ ಅದರದ್ದು ಧ್ವನಿಗಳು ಒಂದೇ ಒಂದು ಥರದ. ಈಗ ಕೋಗಿಲೆ ಅಂತ ಹೇಳಿದ್ರೆ ಆ ಎಲ್ಲ ಕೋಗಿಲೆಗಳು ಒಂದೇ ಥರದ ಪಿಚ್ನಲ್ಲಿ ಹಾಡ್ತಾರೆ. ಅದು ಮುಖ್ಯ. ಅದಕ್ಕೋಸ್ಕರ ಹಿಂದಿನ ಜನರು ಅದಕ್ಕೆ ಪಂಚಮದ, ಅದು ಆವಾಗಿನ ಕಾಲದಲ್ಲಿ ಅದು ಸ್ಥಿರ ಷಡ್ಜ ಸ್ಥಿರ ಪಂಚಮ ಇತ್ತು. ನಮ್ಮ ಹಾಗೆ ನಾವು
ವೈಟ್ ಮಣ್ಣಲ್ಲಿ ಆಡ್ತೀವಿ ನಾವು, ಬ್ಲ್ಯಾಕ್ ಮಣ್ಣಲ್ಲಿ ಆಡ್ತೀವಿ, ಒಂದು ಬ್ಲ್ಯಾಕ್ ಮಣ್ಣಲ್ಲಿ ಆಡ್ತೀವಿ ಇರಲಿಲ್ಲ. ಅವಾಗೆಲ್ಲ ಒಂದು ಹಂಗೆ. ಅದಕ್ಕೋಸ್ಕರ ಕೋಗಿಲೆಯ ಮತ್ತೆ ಅಥವಾ ನವಿಲಿನ ಉದಾಹರಣೆ ಕೊಟ್ಟಿದ್ದಾರೆ ಇಲ್ಲಿ. ಹೀಗೆ ಅಬ್ಸರ್ವೇಷನ್ ಇಮಿಡಿಯೇಷನ್ ಇಂದ ಬಂತು. ಹಾಗೆ ಅದು ಮೊದಲು ಸ್ಟಾರ್ಟೆಡ್ ವಿತ್ ಜಾನಪದ ಸಂಗೀತದಿಂದ. ಈ ಒಂದು ಜಾನಪದದ ಒಂದು ಟ್ಯೂನ್ ಹೇಳ್ತೀವಿ. ಅದನ್ನ ಶಾಸ್ತ್ರೀಯ ಸಂಗೀತವನ್ನ ಅದರಲ್ಲಿ ನಾವು ಹೆಂಗೆ ಏರ್ಪಡಿಸಿದ್ವಿ, ಅದಕ್ಕೆ ಒಂದು ಪಿಚ್ನಿಂದ ಮತ್ತೊಂದು ಪಿಚ್ಚಿಗೆ ನಾವು ಸಂಗೀತದಲ್ಲಿ ನಮ್ಮ ಹಿಂದೂಸ್ತಾನಿ ಅಥವಾ ಕರ್ನಾಟಕ ಸಂಗೀತದಲ್ಲಿ ಯಾವುದಿಲ್ಲ ಷಡ್ಜ ಪಂಚಭಾವ ಅಂತ ಹೇಳ್ತೀವಿ. ಅದು ಮುಖ್ಯ. ಸಾರೆ ಗ ಮ, ಅದೇ ಇದರಲ್ಲಿ ಪ ದ ನಿ ಸಾ, ಸಾ ಪ ರಿ ಧ ಗ ನಿ ಮ ಸಾ. ಸೊ ಪೂರ್ವಾರ್ಧ ಮತ್ತು ಉತ್ತರಾರ್ಧ ಒಂದು ಸಪ್ತಕದಲ್ಲಿ, ಸಪ್ತಕ ಅಂತ ಹೇಳಿದ್ರೆ ಸಾರೆ ಗ ಮ 7 ಸ್ವರ, ಸಾರೆ ಗ ಮ ಪ ದ ಸಾ ಮತ್ತು ಮೇಲೆ ತಾಯಿ, ಸಾರೆ ಗ ಮ ಪ ದ ನಿ ಸಾ, ಸಾರೆ ಗ ಮ ಪ, ಇದು ಪೂರ್ವಾರ್ಧ ಆಗಿದೆ. ಉತ್ತರಾರ್ಧ ಮ ಪ ದ ನಿ ಸಾ, ಸಾ ನಿ ದ ಪ ಮ ಪ ಮ ಗ ರೆ ಸಾ. ಒಂದು ಟ್ಯೂನ್ ನಮ್ಗೆ ಸಿಕ್ತು. ಹೀಗೆ ಆವಿಷ್ಕಾರ ಮಾಡಿ ಅದನ್ನು ಒಂದು ರಾಗದ ಒಂದು ಚೌಕಟ್ಟನ್ನು ನಾವು ತಯಾರು ಮಾಡಿದ್ದೀವಿ. ಸೊ ಮೊದಲು ಬಂದದ್ದು ಫೋಕ್ ಮ್ಯೂಸಿಕ್ನಿಂದ. ಈಗ ತುಂಬ ಫೋಕ್ ಮ್ಯೂಸಿಕ್ನಿಂದ ನಾವು ಅದನ್ನು ರಾಗದ ಒಂದು ವಿಮರ್ಶನೆ ಮಾಡಿದ್ದೀವಿ. ಮೊದಲು ಫೋಕ್ ಮ್ಯೂಸಿಕ್ ಅವರ ಜಾನಪದ ಸಂಗೀತ ಬಹಳ ಒಂದು ಮುಖ್ಯ ಕಾರಣ ನಮ್ಗೆ ರಾಗ ಸಂಗೀತ ಬರಲಿಕ್ಕೆ. ಇವತ್ತು ನಾವು ಆದರೆ ಹೆಚ್ಚು ಮಾತಾಡೋದು ರಾಗ ಸಂಗೀತದ ವಿಷಯ. ಅದು ಸಹ ಹಿಂದೂಸ್ತಾನಿ ರಾಗ ಸಂಗೀತದ ವಿಷಯ, ಹಿಂದೂಸ್ತಾನಿ ಸಂಗೀತದ ವಿಷಯ. ಈಗ ಸಂಗೀತದ ವಿಷಯ, ಸಂಗೀತ ಅಂದರೆ ಏನಂತ ನಾವು ಮಾತಾಡಿದಾಯಿತು. ದೇಸಿ ಸಂಗೀತ, ಮಾರ್ಗ ಸಂಗೀತ ಅಂತ. ಈಗ ದೇಸಿ ಸಂಗೀತ ಅಂತ ಹೇಳಿದ್ಕೊಳ್ಳೆ ಅದು ಒಂದು ಕಾಲದಿಂದ ಮತ್ತೊಂದು ಕಾಲದಲ್ಲಿ ಅದರ ಪರಿವರ್ತನೆ ಆಗುತ್ತೆ. ಇಟ್ ಇಸ್ ಫ್ಯಾಕ್ಟ್. ಅದನ್ನೇನು ನಾವು ಇದು ಮಾಡಲಿಕ್ಕೆ ಆಗೋದಿಲ್ಲ. ಈಗ 7ನೇ ಶತಮಾನ, 8ನೇ ಶತಮಾನ, 12ನೇ ಶತಮಾನದಲ್ಲಿರುವ ಸಂಗೀತ ಅವ್ರು ಏನು ಹಾಡ್ತಿದ್ರೋ ಅದು ಈಗ ಇಲ್ಲ. ಆವಾಗ ರಾಗಗಳ ವಿಷಯನೂ ಇರಲಿಲ್ಲ. ರಾಗ ಅಂತ ಹೇಳಿ ಏನಂತ ಹೇಳಿರಲಿಲ್ಲ. ಆವಾಗ ಜಾತಿ ಸಂಗೀತ ಅಂತ ಹೇಳ್ತಿದ್ರು. ಜಾತಿ ಸಂಗೀತ ಅಂತ ಹೇಳಿದ್ರೆ ಒಂದು ಟ್ಯೂನ್, ಚಾಲ್ ಬೋಲ್ತೆ. ನಾಟ್ಯ ಸಂಗೀತದಲ್ಲಿ ಒಂದು ಚಾಲ್, ಹೇ ಚಾಲ್ ಮಂದಿ ತಾಲ್ವೇ ಮರಾಠಿಯಲ್ಲಿ ಹೇಳ್ತೀವಿ ನಾವು. ಒಂದು ಆ ನಮೂನೆಯ ಒಂದು ಸಂಗೀತ, ಜಾತಿ ಸಂಗೀತ ಅಂತೇಳಿ. ಅದು ಈಗ ಅದನ್ನು ಬಿಟ್ಟು ನಾವು ರಾಗ ಸಂಗೀತವನ್ನು ತಗೊಂಡಿದ್ದೀವಿ. ಈ ರಾಗ ಸಂಗೀತ ಹ್ಯಾಸ್ ಕಮ್ ಓನ್ಲಿ ರೀಸೆಂಟ್ಲಿ ಇನ್ ದ 13th century ಆನ್ವರ್ಡ್ಸ್. ಅದ್ರ ಮೊದಲು ರಾಗ ಸಂಗೀತ ಅಂತ ಇರಲಿಲ್ಲ. ನಿಮ್ಗೆ ಆಶ್ಚರ್ಯ ಆಗ್ಬೋದು. ನಾವು ಯಾವಾಗ ಹೇಳ್ತೀವಿ ಶಂಕರನಿಂದ ಭೈರವ ರಾಗ ಬಂತು ಅಂತ ಹೇಳಿ, ಅದರ ಭೈರವ ರಾಗ ಬಂದದ್ದೇ ಒಂದು 800 ವರ್ಷದ ಹಿಂದೆ. ಅದು ಮೊದಲು ಭೈರವ ರಾಗ ಅಂತ ಇರಲಿಲ್ಲ.
ಇಲ್ಲಿ ಈಗ ನಾವು ರಾಗ ಸಂಗೀತ ವಿಷಯ ಮಾತಾಡೋಣ, ಅಥವಾ ವಾಟ್ ಯು ಕಾಲ್ ಕ್ಲಾಸಿಕಲ್ ಮ್ಯೂಸಿಕ್. ಈಗ ನಾವು ಇವತ್ತು ಡಿಸ್ಕಸ್ ಮಾಡೋದೆಲ್ಲ ಕ್ಲಾಸಿಕಲ್ ಮ್ಯೂಸಿಕ್ನ ವಿಷಯ ಹೆಚ್ಚು. ಮತ್ತು ಬೇಕಾದರೆ ನಾವು ಟೈಮ್ ಸಿಕ್ಕಿದ್ರೆ ಬೇರೆ ವಿಷಯ ಮಾತಾಡ್ಬೋದು. ಈಗ ನನಗೆ ಹೇಳ್ಕೊಟ್ಟದ್ದು ಅದನ್ನು ಹೆಚ್ಚು ಮಾತಾಡೋದು ಅಂತ ಹೇಳಿ. ರಾಗ ಅಂತ ಹೇಳಿದ್ಕೊಳ್ಳೆ ಒಂದು ಸಣ್ಣ ಒಂದು ಇದು ಇದೆ. ರಂಜಗತೆಯ ರಾಗ, ರಂಜಗತೆ ಇಲ್ಲದಿದ್ದರೆ ಅದು ರಾಗ ಆಗೋಲ್ಲ ಅಂತ ಹೇಳ್ತಾರೆ. ಮುಖ್ಯ, ಅದಕ್ಕೋಸ್ಕರ ಮುಖ್ಯ ಇದರಲ್ಲಿ ಇರಬೇಕಾಗಿರೋದು ರಂಜಗತೆ. ಅಗೇನ್ ಯು ಹ್ಯಾವ್ ಮೇಕ್. ನಾವು ದೇಶ ಸಂಗೀತ ವಿಷಯ ಮಾತಾಡಬೇಕು. ದೇಶ ಸಂಗೀತ ಅಂದ್ರೆ ಯಾಕೆ, ದೇಶ ಸಂಗೀತ ಯಾಕೆ ಹೇಳ್ತಾರೆ? ನಾವು ಜನರಿಗೆ ರಂಜಕತೆಯನ್ನು ತರುವ ಸಂಗೀತವನ್ನ ನಾವು ದೇಶ ಸಂಗೀತ ಹೇಳ್ತೀವಿ. ಅದಕ್ಕೆ ಅನುಸರಿಸಿಕೊಂಡು ರಾಗ ಸಂಗೀತ ಬಂದಿದೆ. ಈಗ ರಾಗ ನಾವೇನು ಮಾಡ್ತೀವಿ, ಏನು ಹೇಳ್ಬೋದು? ರಾಗ ಅಂದ್ರೆ ನಿಮ್ಗೆ ಏನು ತೋರುತ್ತೆ? ಇಲ್ಲಿ ಕ್ರಮಬದ್ಧ ಜೋಡಣೆ. ಕ್ರಮಬದ್ಧ ಜೋಡಣೆ. ವೆರಿ ಗುಡ್, ವೆರಿ ಗುಡ್ ಸರ್. ಈಗ ಮಾತಾಡಿ ನಾವು ಮೊದಲೇನೆ ಅದಕ್ಕೆ ನಾನೇನು ಮಾಡಿದ್ದೀನಿ ಈಗ, ಒಂದು ಮಧ್ಯ ಸಪ್ತಕದಿಂದ ತಾಳ ಸಪ್ತಕದ ಸಾಲಿನಿಂದ ಷಡ್ಜ ರಿಷಭ, ಅದು ನಿಮ್ಗೆ ಗೊತ್ತಿರಬೇಕು, ಅದನ್ನು ನಾವು ಹೆಚ್ಚು ಮಾತಾಡಿ ಹೋಗೋದಿಲ್ಲ. ತಾಳ ಷಡ್ಜದಿಂದ ಮಧ್ಯ ಷಡ್ಜವರೆಗೆ ನಾನು ಹಾಡಿದ್ದೇನೆ. ಎಲ್ಲ ನಮ್ಮ ಹಿಂದೂಸ್ತಾನಿ ಸಂಗೀತ ಪದ್ಧತಿಯಲ್ಲಿ ನಾನು ಹಾಡಿದ್ದು ಶುದ್ಧ ಸ್ವರಗಳಾಗಬೇಕು. ಹಿಂದೂಸ್ತಾನಿ ಪದ್ಧತಿಯಲ್ಲಿ ಅದನ್ನು ಶುದ್ಧ ಸ್ವರಗಳು ಸಾರೇ ಗ ಮ ಗ ರೇ ಸಾ ಸಾರೇ ಗ ಮ ಪ ದ ನಿ ಸಾ ಸಾರೇ ಗ ಪ ಮ ಗ ರೇ ಸಾ. ಇದು ಸ್ವರಗಳನ್ನು ನಾನು ಹಾಡಿದ್ದೀನಿ. ಒಂದು ಸಪ್ತಕದ ಶುದ್ಧ ಸ್ವರ, ಸಪ್ತಕದ ಸ್ವರಗಳನ್ನು ಹಾಡಿದ್ದೀನಿ. ಇದಕ್ಕೆ ಮತ್ತೆ ಏನು ಡಿಫ್ರೆನ್ಸ್ ಬರುತ್ತಾ ನಿಮಗೆ? ಇದೇ ಮುಖ್ಯ ರಾಗದ್ದು ಸ್ಪೆಷಲಿಟಿ. ರಾಗದ ಸ್ಪೆಷಲಿಟಿ ಅಂತ ಹೇಳಿದ್ರೆ, ರಾಗದಲ್ಲಿ ಬರುವ ಸ್ವರಗಳೇ ರಾಗ ಅಂತ ಹೇಳೋಕ್ಕಾಗಲ್ಲ. ಆ ಸ್ವರಗಳನ್ನು ಹಾಗೆ ನಾವು ಹಾಡ್ತೀವಿ, ಹೇಗೆ ಅದರ ಉಚ್ಚಾರ ಮಾಡ್ತೀವಿ, ಅದರಿಂದ ರಾಗ. ಈಗ ಉದಾಹರಣೆಗೆ ನಾನು ಹೇಳ್ಬೋದು, ನನಗೂ ಒಂದು ಮೂಗಿದೆ, ನಂಗೆ 2 ಕಣ್ಣಿದೆ, ನಂಗೆ 2 ಕಿವಿ ಇದೆ, ಒಂದು ಬಾಯಿ ಇದೆ, ಒಂದು ತಲೆ ಇದೆ, 2 ಕೈ ಕಾಲು ಇದ್ದಾವೆ, ಎಲ್ರಿಗೂ ಒಂದಿದೆ, ಅದೇ ಇರೋದು. ಅದು ನಾನು ಬೇರೆ, ನೀವು ಬೇರೆ. ಅವ್ರಿಗೂ ಇದೆ, ನಮಗೂ ಇದೆ, ನಿಮಗೂ ಇದೆ, ನನಗೂ ಇದೆ. ಆದರೆ ನಾನು ಬೇರೆ ತೋರ್ತೀನಿ, ನೀವು ಬೇರೆ ತೋರ್ತೀನಿ. ನಿಮ್ಮ ಕಣ್ಣುಗಳು ಹೇಗಿದ್ದೇವೆ ಅದು ಬೇರೆ ಇರ್ತದೆ. ಕಣ್ಣುಗಳಿದ್ದಾವೆ, ನಾವು ಅದನ್ನು ಪುನಃ ಎನಲೈಸ್ ಮಾಡ್ತೀವಿ. ಹಾಂ, ನೀರುಳ್ಳಿ ಅಂತ ಹೇಳಿದ್ರೆ ಯಾರು? ಉದ್ದ ಇದ್ದವ, ಅಷ್ಟು
ಅಷ್ಟೇ ಆಯ್ತಾ? ಹೌದು, ಉದ್ದ ಇದ್ದೇನೆ ಕರೆಕ್ಟ್, ಉದ್ದ ಮೂಗಿದೆ ಅದು ಸಹ ಕರೆಕ್ಟ್. ಅದಕ್ಕಿಂತ ಮುಂದೆ ಏನು? ಉದ್ದ ಇದ್ದವರು ಎಲ್ಲ ಉದ್ದ ಇದ್ದ ಮೂಗಿನವರೆಲ್ಲ ಇದು ನೆರುಡಿ ಆಗೋದಿಲ್ಲ. ಹಾಗೇನೆ ತಾನೇ ಬರೀ ಶುದ್ಧ ಸ್ವರ ಬಂದ ಕೂಡಲೇ ಅದೇ ರಾಗ ಆಯ್ತಂತೇಳಿ ಆಗೋಲ್ಲ. ಈಗ ನಾವು ಭಾಷೆ ತಗೊಳ್ಳಿದ್ದೀವಿ, ಭಾಷೆಯಲ್ಲಿ ನಿಮಗೆ ನಾವು ಇರೋದು ಅಷ್ಟೇ, ಅಕ್ಷರಗಳನ್ನ ಜೋಡಿಸಿ ಅದನ್ನ 4-5 ಅಕ್ಷರಗಳನ್ನು ಜೋಡಿದ ಕೂಡಲೇ ಅದು ಒಂದು ವರ್ಡ್ ಬಂತು, ಪದ ಬಂತು. ಅದನ್ನು ಜೋಡಿಸಿಕೊಂಡು ಒಂದು ವಾಕ್ಯ ಆಗುತ್ತೆ. ಅದನ್ನು ಮುಂದೆ ಜೋಡಿಸಿಕೊಂಡು ಒಂದು ಅದರದ್ದು ಡೆವಲಪ್ಮೆಂಟ್ ಆಗುತ್ತೆ. ಕಾಂಪ್ಲೆಕ್ಸ್ ವಾಕ್ಯ ಅಂತ ಹೇಳಿ ಏನು ಹೇಳಿ, ಅದರಿಂದ ಬರೀ ಅಕ್ಷರ ಹೇಳಿದ ಕೂಡಲೇ ಆಗುತ್ತಾ? ಅಕ್ಷರಗಳಿಂದ ನಮಗೆ ಭಾಷೆ ಬರುತ್ತಾ? ಅಕ್ಷರ ಒಂದು ಹೆಲ್ಪ್. ನನಗೆ ಕನ್ನಡ ಬಂದಿದ್ರೆ ನೀವು ಕೇಳ್ರಿ, ಯಾರಾದ್ರು ನಾನು ಮಾತಾಡುತ್ತೇನೆ ಈಗ ಯಾರು ಹೇಳುದಿಲ್ಲ. ಈಗ ಯಾರು ಹೇಳುವುದಿಲ್ಲ, ಈಗ ನಾವು ಯಾವಾಗ ಮಾತಾಡೋದಿಲ್ಲ. ಅದು ಅಕ್ಷರಗಳಿಂದ, ಅದರಲ್ಲಿ ಪದಗಳಿದ್ದಾವೆ, ವಾಕ್ಯನೂ ಇದೆ. ನಾನು ಮಾತಾಡೋ ವಿಷಯ ಬೇರೆ ಇರುತ್ತೆ, ನಾನು ಹೇಗೆ ಮಾತಾಡ್ತೀನಿ ಅದು ಬೇರೆ ಇರುತ್ತೆ. ಯಾರಿಗೆ ಕನ್ನಡ ಗೊತ್ತಿಲ್ಲ ಅವ್ರು ಮಾತಾಡೋದು ಬೇರೆ ಆಗುತ್ತೆ. ಹಾಗೇ ಇದರಲ್ಲಿ ನಾವು ಮಾತಾಡುವಾಗ ಏನ್ ಮಾಡ್ತೀವಿ? ನಾವು ಮಾತಾಡುವಾಗ ಅಕ್ಷರಗಳ ಉಪಯೋಗ ಮಾಡ್ತೀವಿ, ಅದರೊಟ್ಟಿಗೆ ಒಂದು ಲಯದಲ್ಲಿ ಮಾತಾಡ್ತೀವಿ. ಲಯಕ್ಕೆ ಏನ್ ಮಾಡ್ತೀವಿ? ಬೇಕಾದ್ರೆ ಇಮೋಷನ್ಸ್ ಅನ್ನು ಪ್ರಕಟ ಮಾಡಲಿಕ್ಕೆ ಲಯವನ್ನು ಚೇಂಜ್ ಮಾಡ್ತೀವಿ. ನಾವು ಭಾಷೆಯಲ್ಲಿ ಮಾತಾಡೋದು, ಒಂದು ಲೆಕ್ಕ ಕೊಡೋ ಏನು ಮಾಡ್ತೀವಿ ನಾವು? ಯಾರೋ ಒಬ್ಬರು ಲೆಕ್ಕ ಕೊಡ್ತಾ ಇರ್ತಾರೆ, ಈಗ ಈಸ್ ಅನ್ ಎಕ್ಸ್ಪರ್ಟ್. ಅಲ್ಲಿ ಅವರಲ್ಲಿ ಏನಿರ್ತದೆ? ಆ ಭಾಷೆಯ ಮೇಲೆ ಪ್ರಾಬಲ್ಯ ಇರ್ತದೆ, ಅದು ಮುಖ್ಯ. ಅದು ಬರೀ ಆ ಭಾಷೆಯ ಮೇಲೆ ಪ್ರಾಬಲ್ಯ ಇದ್ದಿದ್ದರಿಂದ ಒಂದು ಲೆಕ್ಚರ್ ಒಳ್ಳೇದಾಗತ್ತೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಮಾತಾಡುವ ದೃಷ್ಟಿ, ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಹೇಗೆ ಅದನ್ನು ಒಂದು ವಿಷಯವನ್ನು ಮಾತಾಡುವಾಗ ಅದನ್ನು ಹೇಗೆ ಡೆವಲಪ್ ಮಾಡಬೇಕು, ಮಾತನಾಡುವಾಗ ಯಾವ ಕಂಠದಿಂದ ಮಾತಾಡಬೇಕು. ಈಗ ಒಂದೊಂದ್ಸರಿ ಜೋರು ಒಂದು ಒತ್ತಾಗ್ತೀವಿ, ಒಂದೊಂದ್ಸರಿ ಒಳ್ಳೆ ಸ್ವಲ್ಪ ಹಗುರ ಮಾತಾಡ್ತೀವಿ, ಒಂದೊಂದ್ಸರಿ ಏನು ಮಾತಾಡೋದಿಲ್ಲ, ಸುಮ್ಮನೆ ಕೂತ್ಕೊಳ್ತೀವಿ. ವಾಟ್ ಯು ಕಾಲ್ ಗಿವಿಂಗ್ ಎ ಪಾಸ್, ಅದು ಸೇ ನಿಶಬ್ದ ಆಲ್ಸೋ ಅದರಿಂದ ಉಪಯೋಗ ಆಗುತ್ತೆ. ಇದರ್ ಆಲ್ ದಿ ಟೆಕ್ನಿಕಾಲಿಟೀಸ್ ಆಫ್ ಪ್ರೆಸೆಂಟಿಂಗ್. ಈ ಒಂದು ಭಾಷೆಯನ್ನು ಪ್ರೆಸೆಂಟ್ ಮಾಡುವ ಅಥವಾ ಲೆಕ್ಚರ್ನಲ್ಲಿ ಮಾತಾಡುವಾಗ ಅದನ್ನು ರೂಪಿಸ್ತೀವಿ. ಏನು ಮಾಡ್ತೀವಿ? ನಾವೇನು ಮಾಡ್ತೀವಿ? ಒಂದು ಲೆಕ್ಚರ್ ಕೊಡ್ತೀವಿ. ಲೆಕ್ಚರ್ ಕೊಡುವಾಗ ನಾವು ಭಾಷೆಯಲ್ಲಿ ಯಾವ ಭಾಷೆ ಇರಲಿ, ಕನ್ನಡ ಭಾಷೆ ಇರಲಿ, ಯಾವುದೇ ಭಾಷೆ ಇರಲಿ, ನಾವೇನು ಮಾಡ್ತೀವಿ? ಮೊದಲು ಏನಂತ ನಾವು ಯಾವ ವಿಷಯದಲ್ಲಿ ಮಾತಾಡ್ತೀವಿ ಅಂತ ನಾವು ಒಳ್ಳೆ ಲೆಕ್ಕ ಕೊಡೋದು. ಮತ್ತೆ ಅದು ಒಂದು ಇಂಟ್ರೊಡಕ್ಷನ್ ಕೊಡ್ತೀವಿ. ಮತ್ತೆ ಆ ವಿಷಯದಲ್ಲಿ ಬೇರೆ ಥರದಿಂದ ಅದನ್ನು ಡೆವಲಪ್ ಮಾಡ್ತೀವಿ. ಮತ್ತೆ ಸಮಾಪ್ತಕ್ಕೆ ಬಂದಾಗ ಎಲ್ಲ ಒಂದು ಸಮರಿ ಮಾಡಿಕೊಂಡು ಅದನ್ನು ಕಂಪ್ಲೀಟ್ ಮಾಡಿಕೊಂಡು ಹೇಳ್ತೀವಿ, ನಾನು ಇದನ್ನು ಪ್ರೆಸೆಂಟ್ ಮಾಡಿದ್ದೀನಿ ಅಂತ ಹೇಳಿ. ಅವಾಗ ಮಾತಾಡೋಗಳು ಅದು ಮುಖ್ಯ ಇಂಪಾರ್ಟೆನ್ಸ್ ಇರುತ್ತೆ. ಮಾತಾಡುವ ಹೇಗೆ ಮಾತಾಡ್ತೀವಿ, ನಾವು ಯಾವ ಲಯದಲ್ಲಿ ಮಾತಾಡ್ತೀವಿ, ಒಂದು ಲಯ ಇರ್ತದೆ, ಮಾತಾಡೋ ಲಯ ಇರ್ತದೆ. ಒಂದೊಂದು ಕಡೆ ನಾವು ಒತ್ತು ಕೊಡ್ತೀವಿ. ಈಗ ಒಂದು
ಉದಾಹರಣೆ ತಗೊಳ್ಳೋಣ. ನಾನು ಇವತ್ತು ಇಲ್ಲಿ ಮಾತಾಡುತ್ತಿದ್ದೇನೆ. ನಾನು ಇವತ್ತು ಇಲ್ಲಿ ಮಾತಾಡುತ್ತಿದ್ದೇನೆ. ಇದೊಂದು ವಾಕ್ಯ ಆಗಿದೆ. ಎಲ್ಲಿಗೆ ಅರ್ಥ ಇದೆಯಲ್ಲ? ಅರ್ಥ ಗೊತ್ತಾಯ್ತು. ನಾನು ಇವತ್ತು ಇಲ್ಲಿ ಮಾತಾಡ್ತಿದ್ದೇನೆ. ನಾನಿಗೆ ಒತ್ತು ಕೊಟ್ಟು ಕೂಡಲೇ ಅರ್ಥ ಏನಾಯ್ತು? ನಾನು ಮಾತಾಡ್ತೀನಿ, ಮತ್ತೆ ಯಾರು ಮಾತಾಡ್ತಾ ಇಲ್ಲ ಇಲ್ಲಿ ಇವತ್ತು. ಈಗ ಒತ್ತು ಕೊಟ್ಟಿದ್ರಿಂದ ಅದರ ಅರ್ಥ ಸ್ವಲ್ಪ ಬೇರೆ ಆಗುತ್ತೆ. ವಾಟ್ ಯು ಕಾಲ್ ಎಂಫಸೈಸಿಂಗ್ ಎಂಫಸಿಸ್ ಆನ್ ಪರ್ಟಿಕ್ಯುಲರ್ ವರ್ಡ್ಸ್. ಅದರಿಂದ ನಾನು ಏನು ಹೇಳಬೇಕಂತಿದ್ದೀನಿ ಅದನ್ನು ನಾನು ಪ್ರಕಟಿಸ್ತಾ ಇದ್ದೀನಿ. ನಾನು ಮಾತಾಡ್ತಿದ್ದೀನಿ, ಬೇರೆ ಯಾರಲ್ಲ. ನಾನು ಇವತ್ತು ಮಾತಾಡ್ತಿದ್ದೀನಿ, ನಾಳೆ ಅಲ್ಲ, ನಿನ್ನೆ ಅಲ್ಲ, ಇವತ್ತು ಮಾತಾಡ್ತಿದ್ದೀನಿ. ನಾನು ಇಲ್ಲಿ ಮಾತಾಡ್ತಿದ್ದೀನಿ, ಬೇರೆ ಕಡೆಯಲ್ಲಿ ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಿದ್ದೀನಿ, ಮತ್ತೇನು ಮಾಡ್ತಾ ಇಲ್ಲ. ಹೀಗೆ ನಾವು ಒತ್ತು ಕೊಟ್ಟಿದ ಕೂಡಲೇ ಅದರ ಅರ್ಥ ಬೇರೆ ಆಗುತ್ತೆ. ಅದೇ ಪ್ರಯೋಗವನ್ನು ನಾವು ಸಂಗೀತದಲ್ಲಿ ಮಾಡ್ತೀವಿ. ರಾಗವನ್ನು ಬೆಳೆಸುವಾಗ ಅದನ್ನು ಅದೇ ಪ್ರಯೋಗ ಮಾಡ್ತೀವಿ. ರಾಗವನ್ನು ಬೆಳೆಸುವಾಗ ನಾನು ಸ್ವಲ್ಪ ನಿಂತ್ಕೊಂಡೆ, ಏನೂ ಮಾತಾಡಲಿಲ್ಲ. ಅದನ್ನು ನಾವು ರಾಗ ಹಾಡುವಾಗ ಅಥವಾ ವಾದ್ಯದಲ್ಲಿ ನುಡಿಸುವಾಗ ಮಾಡ್ತೀವಿ. ಅದು ಬಹಳ ಇಂಪಾರ್ಟೆಂಟ್. ಗಿವಿಂಗ್ ಪಾಸಸ್ ವೈಲ್ ಸಿಂಗಿಂಗ್ ಆರ್ ವೈಲ್ ಪ್ರೆಸೆಂಟ್ ಆರ್ ವೈಲ್ ವಾದ್ಯ ನುಡಿಸುವಾಗ ಅದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಧ್ಯೇಯದಲ್ಲಿ ನಾವು ಸಂಗೀತ ಇಲ್ಲಿ ಮಾಡುವಾಗ ಅದರ ಧ್ಯೇಯ ಯಾವುದು? ಕೊಡುವುದು ಧ್ಯೇಯ ಜನರಿಗೆ ರಂಜನೆ ಮಾಡೋದು. ರಂಜನೆ ಮಾಡಬೇಕಾದ್ರೆ ಅವರ ಮನಸ್ಸಿಗೆ ಅದನ್ನು ಮುಟ್ಟಿಸ್ಬೇಕು. ನಾವು ಹಾಡ್ತಾ ಹೋದರೆ ಅಲ್ಲಿ ಮುಟ್ಟಿಸೋದಿಲ್ಲ. ಅವ್ರಿಗೆ ಸ್ವಲ್ಪ ಟೈಮ್ ಕೊಡಬೇಕು. ಆ ಟೈಮ್ ಕೊಟ್ಟಾಗೆ ಅವ್ರ ಮನಸ್ಸಿನಲ್ಲಿ ನಾನು ಏನು ಹಾಡಿದೆ, ನಾನು ಏನು ಮಾತಾಡಿದೆ, ಅದು ಅವ್ರಿಗೆ ಸಿಗತ್ತೆ, ಟೈಮ್ ಸಿಗತ್ತೆ ಅದನ್ನು ಗ್ರಹಣ ಮಾಡ್ಕೊಳ್ಳಿಕ್ಕೆ. ಇಲ್ಲ ನಾವು ಮಾತಾಡ್ತೇವೆ ಬಡ ಮಾತಾಡೋದು ಒಂದು ಹೋಗ್ತೀವಲ್ಲ, ಅದರಿಂದ ಜನರಿಗೆ ಉಪಯೋಗೋದಿಲ್ಲ. ದೇ ವಿಲ್ ನಾಟ್ ಎಂಜಾಯ್. ಅದಕ್ಕೋಸ್ಕರ ರಾಗ ನಾವು ಗಾಯನ ಮಾಡುವಾಗ ಅಥವಾ ವಾದ್ಯ ಸಂಗೀತದಲ್ಲಿ ನಾವು ನುಡಿಸುವಾಗ ನಿಶಬ್ದ ಆಲ್ಸೋ ಇದು ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಒಂದು ರಾಗ ತಗೊಳ್ಳೋಣ. ಒಂದು ರಾಗವನ್ನು ಉದಾಹರಣೆಗೆ ತಗೊಳ್ಳೋಣ. ಎಲ್ರಿಗೂ ಭೈರವ ರಾಗ ಗೊತ್ತಿದಿರ್ಬೇಕಾ? ಭೈರವ ರಾಗ ಎಲ್ರಿಗೂ ಗೊತ್ತಿದೆಯಲ್ಲ, ಎಲ್ಲರೂ ಹಾಡ್ತಾರೆ. ಈಗ ಭೈರವ ರಾಗದ ಆರೋ ಅವರ ಇದು ಆರೋ ಆಯ್ತು. ಆರೋ ಅಂತ ಹೇಳಿದ್ರೆ ನೀವು ಯಾವ ಅದರಲ್ಲಿ ಸ್ವರಗಳು ಬಂದಿವೆ ಅಂತ ಗೊತ್ತಾಗುತ್ತೆ. ಸಾರೆ ಅಂತ ಹೇಳಿದ್ರೆ ಇದು ಕೋಮಲ್. ನಮ್ಮ ಭಾಷೆಯಲ್ಲಿ ಹಿಂದೂಸ್ತಾನಿ ಸಂಗೀತ ಪದ್ಧತಿಯಲ್ಲಿ ಕೋಮಲ್ ರಿಷಭ ಅಂತ ಹೇಳ್ತೀವಿ. ಸಾರೆ ಶುದ್ಧ ರಿಷಭ, ಸಾರೆ ಗಾ ಕೋಮಲ್ ಅಂತ ಗಾ ಶುದ್ಧ ಗಾ, ಮಾ ಶುದ್ಧ ಮಾ, ಮಾ ಇವ್ರ ಮಾ, ಪಾ ಅದು ಬೇರೆ ಇಲ್ಲ. ಸಾ ಮತ್ತು ಪ ಚಲ, ದ ಕೋಮಲ್ ದ, ದ ಶುದ್ಧ ದ, ನೀ ಕೋಮಲ್ ನೀ ಸ. ಈಗ ಅದನ್ನೇ ಬೇರೆ
कोमल ऋषभ तीव्र ऋषभ, कोमल गंधार तीव्र गंधार, कोमल मध्यಮ तीव्र मध्यಮ. ಯಾಕೆ ಕೋಮಲ? ಶುದ್ಧದಿಂದ ಕೆಳಗಿದ್ದರಿಂದ ಕೋಮಲ. ಸಾರಿ ಸಾರಿ ಅದು ಶುದ್ಧ ಋಷಭ. ಸಾರಿ ಸಾ ಮತ್ತೆ ಶುದ್ಧ ಋಷಭದ ಮಧ್ಯದಲ್ಲಿ, ಮಧ್ಯ ಅಂದರೆ ಮಧ್ಯ ಅಲ್ಲ, ಎಕ್ಸಾಕ್ಟ್ ಮಧ್ಯ ಅಲ್ಲ, ಅಲ್ಲಿ ಇದರಿಂದ ಅದು ಶುದ್ಧ ರಿಷಭಕ್ಕಿಂತ ಕೋಮಲ ಸ್ವರ ಆಯಿತು. ಶುದ್ಧ ರಿಷಭಕ್ಕಿಂತ ಅದು ಕೋಮಲ ಸ್ವರ ಅಂದರೆ ಅದು ಕೆಳಗೆ. ಶುದ್ಧ ಸ್ವರಗಳಿಗಿಂತ ತೀವ್ರ ಇದ್ರೆ ಅದಕ್ಕೆ ತೀವ್ರ, ಹೆಚ್ಚಿದ್ರೆ ಅದರದ್ದು ಕಂಪನಗಳು ಹೆಚ್ಚಿದ್ರೆ ಅದು ತೀವ್ರ ಅಂತ ಹೇಳಿ. ಈಗ ಭೈರವ ರಾಗ ತಗೊಳ್ಳೋಣ. ಸಾರೆ ಋಷಭ ಒಂದು ದೈವತ್ ಕೋಮಲ್, ಮತ್ತೆ ಎಲ್ಲ ಶುದ್ಧ ಸ್ವರ. ಎಲ್ಲ ಸ್ವರ ಬಂದಿದ್ದಾವೆ, ಅದಕ್ಕೋಸ್ಕರ ಇದು ಸಂಪೂರ್ಣ ರಾಗ. ಹೋಗುವಾಗಲೂ ಸಂಪೂರ್ಣ ಇದೆ, ಬರುವಾಗಲೂ ಸಂಪೂರ್ಣ ಇದೆ, ಅದಕ್ಕೋಸ್ಕರ ಸಂಪೂರ್ಣ ರಾಗ ಅಂತ ಹೇಳಿದ್ವಿ. ಒಂದು ಸ್ವರ ಇದ್ದಿದ್ರೆ ಶಾಡವ ಸಂಪೂರ್ಣ ಅಂದರೆ, ಶಾಡವ ಅಂದರೆ ಆರು ಸ್ವರ ಬರುವುದು, ಸಂಪೂರ್ಣ ಅಂದರೆ 7 ಸ್ವರ ಬರುವುದು ಸಂಪೂರ್ಣ. 5 ಸ್ವರ ಬಂದರೆ ಔಡವ ರಾಗ. ರಾಗದ ರೂಲ್ಸ್ ಪ್ರಮಾಣ 5 ಸ್ವರಕ್ಕಿಂತ ಕಮ್ಮಿ ಸ್ವರದ ರಾಗ ಇರುವುದಿಲ್ಲ ಅಂತ ಹೇಳಿ. ಕಮ್ಮಿ 5 ಸ್ವರ ಆದರೂ ಬರಬೇಕು, ಆವಾಗ ಮಾತ್ರ ಅದೊಂದು ರಾಗ ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರ ನಮ್ಮಲ್ಲಿರೋದು ಒಂದು ಸಂಪೂರ್ಣ ಶಾಡವ, ಮೊದಲು ಸಂಪೂರ್ಣ ಶಾಡವ ಔಡವ. ಅದನ್ನು ಕಾಂಬಿನೇಷನ್ ಮಾಡಿದರೆ ಸಂಪೂರ್ಣ ಆಗುತ್ತೆ, ಸಂಪೂರ್ಣ ಶಾಡವ ಆಗುತ್ತೆ, ಸಂಪೂರ್ಣ ಔಡವ ಆಗುತ್ತೆ, ಮತ್ತು ಔಡವ ಸಂಪೂರ್ಣ ಆಗುತ್ತೆ, ಶಾಡವ ಸಂಪೂರ್ಣ ಆಗುತ್ತೆ. ಹಾಗೆ ಚೇಂಜ್ ಮಾಡ್ತಾ ಹೋಗೋದು. ಶಾಡವ ಆಗುತ್ತೆ, ಔಡವ ಆಗುತ್ತೆ. ಬೇರೆ ಸ್ವರ ಸಮುದಾಯದ ಅಷ್ಟು ಸ್ವರಗಳು, 5 ಸ್ವರಗಳು, 6 ಸ್ವರಗಳು, 7 ಸ್ವರಗಳು, ಈಗ ಒಂದು ರಾಗ ಆಗುತ್ತೆ. ಇದು ಭೈರವ ತೋಳ. ನಾನು ಹೇಳಿದಂಗೆ ಇದು ಸಂಪೂರ್ಣ ರಾಗ. ಗ ಮ ಪ ದ